ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಕರ್ನಾಟಕ TET 2024 ಎಕ್ಸಾಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಪ್ರೀವಿಯಸ್ ಇಯರ್ ಇರ್ತಕ್ಕಂಥ ಎಲ್ಲ ಕ್ವಶನ್ನು ನಾವು ಅನಲೈಸಿಸ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರೆ ಇಂಗ್ಲೀಷ್ ಪೆಡಗಾಜಿಯಲ್ಲಿ ಇರ್ತಕ್ಕಂಥ ಕ್ವಶನನ್ನು ಎಲ್ಲವೂ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರ್ಬೋದು ರೀ. ಅದಕ್ಕೆ ಇವತ್ತು ನಾವು ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಒಳಗೆ ಏನು ಮಾಡಿದ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಪಾರ್ಟ್ 3 ಒಳಗೂ ನಾವು ಇದರಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಫಸ್ಟ್ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಫಸ್ಟ್ ಕ್ವಶನ್, ಚಾರ್ಟ್ಸ್, ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಆರ್. Charts, flashcard and calendars are, first option is audio aids, second option is visual aids, third option is audio visual aids, fourth option is none of the above. ನೋಡಿರಿ, ಕ್ಯಾಲೆಂಡರ್, ಫ್ಲ್ಯಾಶ್ ಕಾರ್ಡ್ ಇವೆಲ್ಲನೂ ನಾವು ನೋಡ್ಬೋದು. ಅದರಿಂದ ಏನು ಕೇಳಲಿಕ್ಕೆ ಆಗ್ತದಾ? ಇಲ್ಲ. ಹಾಗಂದ್ರೆ ಅದು ಆಪ್ಷನ್ ನಂಬರ್ 2 ವಿಜುವಲ್ ಏಡ್ಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, the nature of student teacher interaction in communicative activity should ideally be, note, teachers dominated, student dominated, activity dominated, textbook dominated. Answer is student dominated is the right answer. CCE. ನೆಕ್ಸ್ಟ್ ಕ್ವಶನ್, CCE ಪ್ರೊವೈಡ್ಸ್ ಫೀಡ್ಬ್ಯಾಕ್ ಟು. ನೋಡಿರಿ, CCE ಯಾರಿಗೆ ಫೀಡ್ಬ್ಯಾಕ್ ಕೊಡ್ತೈತೆ ಅಂದ್ರೆ ದ ಚೈಲ್ಡ್ಗೆ ಕೊಡ್ತೈತೋ, ದ ಪೇರೆಂಟ್ಸ್ಗೆ ಫೀಡ್ಬ್ಯಾಕ್ ಕೊಡೋಕೆ CCE ಮಾಡ್ತಾರೋ, ದ ಟೀಚರ್ಸ್ಗೆ ಕೊಡ್ಲಿಕ್ಕೆ ಮಾಡ್ತಾರೋ, ಇಲ್ಲ ಆಲ್ ಆಫ್ ದ ಅಬೋವ್. ನೋಡಿರಿ, CCE ಅಂದ್ರೆ ಅದು ಚೈಲ್ಡ್ಗೆ, ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ ಎಲ್ಲರಿಗೂ ಫೀಡ್ಬ್ಯಾಕ್ ಕೊಡಲಿಕ್ಕೆ ಯೂಸ್ ಮಾಡ್ತಾರಂದ್ರೆ ಆಪ್ಷನ್ ನಂಬರ್ 4 ಆಲ್ ಆಫ್ ದ ಅಬೋವ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, The bilingual method makes use of two languages which are. ನೋಡ್ರಿ, ಬೈಲಿಂಗ್ಯುವಲ್ ಮೆಥಡ್ ಒಳಗೆ ನಾವು ಎರಡು ಲ್ಯಾಂಗ್ವೇಜಸನ್ನು ಯೂಸ್ ಮಾಡ್ತೀವಿ. ಯಾವ ಬೈಲಿಂಗ್ಯುವಲ್ ಅದು ಹೆಸರೇ ಹೇಳ್ತಿದೆ. ಬೈಲಿಂಗ್ಯುವಲ್ ಮೀನ್ಸ್ 2 ಲ್ಯಾಂಗ್ವೇಜಸ್. ಹಾಗಂದ್ರೆ ಅದರೊಳಗೆ ಎರಡು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ಫಸ್ಟ್ ಆಪ್ಷನ್ ಈಸ್ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ನೋಡಿರಿ, ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿರಿ, ಬೈಲಿಂಗ್ಯುವಲ್ ಒಳಗೆ ಏನು ಮಾಡ್ತೀವಿ, ಒಂದು ಮದರ್ ಟಂಗ್ ಅಂದರೆ ನಮ್ಮ ಮಾತೃಭಾಷೆಯನ್ನು ಬಳಸ್ತೀವಿ. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ನಾವು ಮಕ್ಕಳಿಗೆ ಯಾವ ಭಾಷೆಯನ್ನು ಕಲಿಸ್ಬೇಕಲ್ಲ ಆ ಭಾಷೆಯನ್ನು ಬಳಸಬೇಕು. ಹಂಗಂದ್ರೆ ಬೈಲಿಂಗ್ಯುವಲ್ ಮೆಥಡ್ ಒಳಗೆ ಯಾವ ಎರಡು ಲ್ಯಾಂಗ್ವೇಜಸನ್ನು ಬಳಸ್ತಾರ ಅಂದ್ರೆ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ದ ರೈಟ್ ಆನ್ಸರ್. ನೋಡಿರಿ, ಸೆಕೆಂಡ್ ಆಪ್ಷನ್ ಏನು ಕೊಟ್ಟಾರ, ಮದರ್ ಟಂಗ್ ಆ್ಯಂಡ್ ದ ಫಾರಿನ್ ಲ್ಯಾಂಗ್ವೇಜ್. ನೋ, ಮದರ್ ಟಂಗ್ ಈಸ್ ರೈಟ್, ನಾಟ್ ಎ ಫಾರಿನ್ ಲ್ಯಾಂಗ್ವೇಜ್. ಥರ್ಡ್ ಒನ್ ಈಸ್ ಆ್ಯನ್ ಅನ್ನೋನ್ ಲ್ಯಾಂಗ್ವೇಜ್ ಆ್ಯಂಡ್ ಎ ಫಾರಿನ್ ಲ್ಯಾಂಗ್ವೇಜ್. ಇಲ್ಲ, ಅಲ್ಲೇ ಮದರ್ ಟಂಗನ್ನು ನಾವು ಯೂಸ್ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಆಲ್ರೆಡಿ ಅದರದ್ದು ಮದರ್ ಟಂಗ್ ಈಸಿಯಾಗಿ ಏನಿರ್ತೈತಿ, ಅವ್ರ ಮದರ್ ಟಂಗ್ ಅಂದ್ರೆ ಮಾತೃಭಾಷೆ ಅವರು ಈಸಿಯಾಗಿ ಏನು ಮಾಡ್ತಾರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಈಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ದ ಫಾರಿನ್ ಲ್ಯಾಂಗ್ವೇಜ್. ನೋ, ಬೈಲಿಂಗಲ್ ಮೆಥಡ್ ಒಳಗೆ ಯಾವ ಎರಡು ಲ್ಯಾಂಗ್ವೇಜಸನ್ನು ಯೂಸ್ ಮಾಡ್ತಾರಂದ್ರೆ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ದ ರೈಟ್ ಆನ್ಸರ್. ಅದರೊಳಗೆ ನಾವು ಬೈಲಿಂಗ್ಯುವಲ್ ಮೆಥಡ್ಲಿಂದ ಕಲಿಸ್ಬೇಕಂದ್ರೆ ಎರಡನ್ನ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಅದರೊಳಗೆ ಒಂದು ಮದರ್ ಟಂಗ್ ಆ್ಯಂಡ್ ದೆನ್ ಒನ್ ಈಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮಕ್ಕಳಿಗೆ ಯಾವುದನ್ನು ಕಲಿಸ್ತಿಲ್ಲ ಅದು. ನೆಕ್ಸ್ಟ್, ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್. ನೋಡಿರಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಇದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಒನ್ ಆಫ್ ದ ಅಪ್ರೋಚ್. ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್, ಅದೇ ಇದ್ರ ಇಂಪಾರ್ಟೆನ್ಸ್ ಹೇಳ್ತೈತೆ ಅಂದ್ರೆ ಸ್ಟಿಮ್ಯುಲೇಟ್ ದ ಡೆವಲಪ್ಮೆಂಟ್ ಆಫ್. ಸೆಕೆಂಡ್ ಆಪ್ಷನ್, ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ದ ರೈಟ್ ಆನ್ಸರ್. In the communicative approach to language teaching, ನೋಡ್ರಿ, the teacher act as a facilitator. Second option is the teacher takes the lead to communicate. No, second option is wrong. The teacher expects the children to design, set up, engage and complete the communicative activities. No, not a right answer. The teacher is critical when the children's error. No, option number 1 is the right answer. The teacher acts as a facilitator. Communicative approach ಒಳಗೆ teacher acts as a facilitator is the right answer. Next, in language teaching, the full form of CLT means communicative language teaching is the right answer.
ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಓನ್ಲಿ ಆಡಿಯೋ ಏಡ್ಸ್ ಅಂದರೆ ನಾವು ಅದರಿಂದ ಬರೀ ಕೇಳ್ತೀವಿ. ಯಾವುದು ಇಲ್ಲಿ ಸೆಟ್ ಕೊಟ್ಟರೆ ಅದ್ರೊಳಗೆ ಏನಿರ್ತಾವೆ, ಒಂದು ಆಡಿಯೋ ಇದ್ರೆ ಒಂದು ಅದ್ರೊಳಗೆ ವಿಜುವಲ್ ಎಲ್ಲನೂ ಇರ್ತಾವೆ ನೋಡಿರಿ. ನೆಕ್ಸ್ಟ್ ಫಸ್ಟ್ ಆಪ್ಷನ್ ಏನು ಕೊಟ್ಟಾರ, ರೇಡಿಯೋ, ಗ್ರಾಮೋಫೋನ್, ಟೇಪ್ ರೆಕಾರ್ಡರ್, ಲಿಂಗ್ವಾಫೋನ್. ಇದ್ರೊಳಗೆ ಎಲ್ಲ ಏನು ಬಂದಾವು, ಆಡಿಯೋ ಏಡ್ಸ್. ಆಡಿಯೋ ಅಂದರೆ ಅದ್ರೊಳಗೆ ಬರೀ ಕೇಳ್ತೀವಿ. ಇಲ್ಲಿ ಟಿ ವಿ ಬಂದೈತೆ ನೋಡಿ, ಸೆಕೆಂಡ್ ಆಪ್ಷನ್ ಒಳಗೆ ಟಿ ವಿ ಬಂದೈತೆ ಅಂದ್ರೆ ಅಲ್ಲೇ ನೋಡ್ತೀವಿ, ವಿಜುವಲ್ ಏಡ್ಸ್ ಬಂತು. ಅವ್ರು ನಮ್ಗೆ ಕೇಳಿದ್ದೇನು ಓನ್ಲಿ ಆಡಿಯೋ ಏಡ್ಸ್. ಆಡಿಯೋ ಅಂದರೆ ಕೇಳ್ತೀವಿ, ಇದ್ರೊಳಗೆ ಟಿ ವಿ ಬಂತು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಒಳಗೆ ರೇಡಿಯೋ, ಗ್ರಾಮೋಫೋನ್, ಸ್ಲೈಡ್, ಟೇಪ್ ರೆಕಾರ್ಡರ್. ಸ್ಲೈಡ್ಸ್ ಒಳಗೆ ಏನು ಮಾಡ್ತೀವಿ, ಅಲ್ಲೇ ನೋಡ್ತೀವಿ ರೀ. ಹಾಗಂದ್ರೆ ಇದನ್ನು ಏನು ಬಂತು, ನಮ್ಗೆ ವಿಜುವಲ್ಲು ಬಂತಿಲ್ಲ. ನಮ್ಗೆ ಅವ್ರು ಏನು ಕೇಳಾರ, ಓನ್ಲಿ ಆಡಿಯೋ ಏಡ್ಸ್ ಕೇಳಾರ. ಫೋರ್ತ್ ಆಪ್ಷನ್ ಒಳಗೆ ರೇಡಿಯೋ, ಕ್ಯಾಸೆಟ್, ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಪ್ಯಾನಲ್ ಬೋರ್ಡ್ಸ್. ಅದ್ರೊಳಗೆ ಏನು ಬಂತು, ಈಗ ನಮ್ಗೆ ಪ್ಯಾನಲ್ ಬೋರ್ಡ್ಸ್ ಒಳಗೆ ಏನು ಮಾಡ್ತೇವೆ, ನಾವು ನೋಡ್ತೀವಿ. ಹಾಗಂದ್ರೆ ನಮ್ಗೆ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್ ಫ್ರಾಮ್ ಗಿವನ್ ಆಪ್ಷನ್ ಈಸ್. ನೋಡಿರಿ, ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ಸ್ಪೀಕಿಂಗ್ ಸ್ಕಿಲ್. ನಮ್ಮಲ್ಲಿ ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗಬೇಕಂದ್ರೆ ನಮ್ಮಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ ಆಗಿರ್ಬೇಕು. ನಮ್ಮದು ವೊಕ್ಯಾಬ್ಯುಲರಿ ನಮ್ಮ ಹತ್ರ ಜಾಸ್ತಿ ಇತ್ತಂದ್ರೆ ನಮ್ಮ ಸ್ಪೀಕಿಂಗ್ ಸ್ಕಿಲ್ ಆಟೋಮೆಟಿಕ್ ಏನಾಕೈತಿ, ನಮ್ದು ಡೆವಲಪ್ ಆಕೈತಿ. ಸೆಕೆಂಡ್ ಆಪ್ಷನ್ ಪಂಕ್ಚುಯೇಷನ್ ಕೊಟ್ಟಾರ, ರಾಂಗ್. ನೆಕ್ಸ್ಟ್ ಸ್ಟ್ರಕ್ಚರ್ಸ್ ರಾಂಗು, verb forms is wrong. For option number 1 vocabulary is the right answer. Next, students are busy working in groups. There is much talking in the group. The principal associated this activity is facilitation of target language by students interaction is the right answer. Next, method of teaching English is one of the prime areas in any professional teaching course. This component orients to apply the various elements contributing to option number 1 ಏನು ಕೊಟ್ಟಾರೆ, effective use of the language in teaching. Second option is effective ways of developing in English. No, effective use of language teaching is the right answer. Next, although there was a teaching for hundred of years, language teaching came into its own as a profession in the way of, ನೋಡ್ರಿ, ಫಸ್ಟ್ ಆಪ್ಷನ್ ಏನು ಕೊಟ್ಟಾರ, in the 21st century. Second one is in the 12th century. Third option is in the 20th century. Fourth option is in the 16th century. In the 20th century, option number 3 is the right answer. Next question ನೋಡ್ರಿ, there are different types of writing which depends on the purpose. The aim of pursuing writing is, ನೋಡ್ರಿ, to confuse the reader? No. To pressurize the reader? No. To convince the reader? To encourage the reader? Option number 3, to convince the reader is the right answer. Next, 24th question. Next, ನೋಡ್ರಿ, noun, main verbs, other than, be, adjective, adverbs, the words yes and no, interrogative words are. ನೋಡ್ರಿ, ಇವೆಲ್ಲ ಏನು, be, adjective, noun, main verbs, other than be. ನೋಡ್ರಿ, noun, main verbs, other than be, adjective, adverbs, the words yes or no, interrogative words are the content words. ನೋಡ್ರಿ, high frequency words, not a high frequency words. ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಾರ, ಇಂಪಾರ್ಟೆಂಟ್ ವರ್ಡ್ಸ್. ಎಲ್ಲನೂ ಏನಿರ್ತಾವೆ, ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವೆ. ಎಲ್ಲನೂ ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಹೇಳಕ್ಕೆ ಬರೋಂಗಿಲ್ಲ, ಕಾಮನ್ ವರ್ಡ್ಸ್ ಅಲ್ಲ, ಕಂಟೆಂಟ್ ವರ್ಡ್ಸ್. ಇವೆಲ್ಲ ಏನು, ನೌನ್, ಮೇನ್ ವರ್ಡ್ಸ್, ಅದರ್ ದ್ಯಾನ್ ಬಿ, adjectives, adverbs, the words yes or no, interrogative words, ಇವೆಲ್ಲ ಏನು, ಕಂಟೆಂಟ್ ವರ್ಡ್ಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕನೆಕ್ಟಿಂಗ್ ಆಲ್. ನೋಡ್ರಿ, ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸಸ್ ಟು ದ ಟಾಪಿಕ್ ಸೆಂಟೆನ್ಸ್ ಈಸ್ ಕಾಲ್ಡ್ cohesion is the right answer. Next, will reading
ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್ ಸ್ಕ್ಯಾನಿಂಗ್. ನಾ ಆಲ್ರೆಡಿ ನಿಮಗೆ ಹಿಂದಿನ ಕ್ಲಾಸ್ ಒಳಗೆ ಹೇಳಿನಿ ರೀ ಸ್ಕ್ಯಾನಿಂಗ್ ಬಗ್ಗೆ. ನೋಡಿರಿ ಇದು ಸ್ಕ್ಯಾನಿಂಗ್ ಇಸ್ ದ ರೈಟ್ ಆನ್ಸರ್. ನಾವೇನು ಮಾಡಂತೇವೆ ಇಲ್ಲಿ ರೀಡಿಂಗ್ ಫೈಂಡಿಂಗ್ ದ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್. ನಾವು ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಪರ್ಟಿಕ್ಯುಲರ್ಲಿ ಮಾಡಕೋತೀವಲ್ಲಿ ಸ್ಕ್ಯಾನಿಂಗ್ ಮಾಡ್ತೀವಿ, ನಾಟ್ ಎ ಸ್ಕಿಮ್ಮಿಂಗ್. ನೆಕ್ಸ್ಟ್, read the given text and answer the question that follow. This activity is a part of will reading task is the right answer. Using more of videos in English class takes care of the need of ಏನು ಮಾಡ್ತೈತಲ್ಲಿ auditory and the visual learner is the right answer. Next question, a list that contain a set of statements related to what a student is expected to do improve his or her language ability is named as a checklist is the right answer. Next, imagine there are some low proficient learner in the class and the teacher is planning to take some easy and effective strategy to make them learn. Which of the following type of activity should he or she use? ಏನು ಮಾಡಬೇಕಾದ್ರೆ ಅವರು ಟೀಚರ್ ಪಿಯರ್ ಟೀಚಿಂಗನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ದ ಅಪ್ಲಿಕೇಶನ್ ಆಫ್ ನಾಲೆಜ್ ಈಸ್ ರಿಲೇಟೆಡ್ ಟು. ಅಪ್ಲಿಕೇಶನ್ ಆಫ್ ನಾಲೆಜ್ ಎದಕ್ಕೆ ರಿಲೇಟೆಡ್ ಆಗೈತಿ? ಕಾಗ್ನೇಟಿವ್ ಡೊಮೇನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, an example for meaning based activities. meaning based activityಗೆ ಎಕ್ಸಾಂಪಲ್ ಯಾವುದಂದ್ರೆ ರೀಡಿಂಗ್ ಎವ್ರಿ ವರ್ಡ್, ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ದ ಎವ್ರಿ ವರ್ಡ್, ಮೇಕಿಂಗ್ ಪ್ರೆಡಿಕ್ಷನ್ ಬೇಸ್ಡ್ ಆನ್ ದ selected words, recognizing letters, sound and words. Option number 3, making prediction based on the selected word is the right answer. ಇದೇನು ಮೀನಿಂಗ್ ಬೇಸ್ಡ್ ಆಕ್ಟಿವಿಟಿ ಎಕ್ಸಾಂಪಲ್ ಅಂದ್ರೆ ಮೇಕಿಂಗ್ ಪ್ರೆಡಿಕ್ಷನ್ ಬೇಸ್ಡ್ ಆನ್ ದ selected words is the right answer. Next, which of the following is not a characteristic of reading comprehension? Now reading comprehension the character ಯಾವುದಲ್ಲ ಅಂದ್ರೆ read aloud is not a characteristics of reading for comprehension. Reads all type of the material for pleasure is the right answer. Next, tries to predict what follows based on previous knowledge. Previous are the text before the reading. These are all the characteristics of reading for comprehension. Reading aloud is not a characteristic for reading for comprehension. ನೋಡಿರಿ, ಇವತ್ತಿಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಎಲ್ಲನೂ ಈ ಕ್ಲಾಸ್ನಾಗ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ನಾಗ ಮತ್ತಷ್ಟು ಇಂಪಾರ್ಟೆಂಟ್ ಇಂಗ್ಲೀಷ್ ಪೆಡಗಾಜಿ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.